ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ರೈತ ಬಾಂಧವರೇ, ಸೀಬೆ ಒಂದು ಸ್ವಾದಿಷ್ಟಕರವಾದಂತಹ ಸಮಶೀತೋಷ್ಣ ವಲಯದ ಹಣ್ಣಿನ ಬೆಳೆಯಾಗಿದ್ದು ನಮ್ಮ ರಾಜ್ಯದಲ್ಲಿ ಬಹಳ ಜನಪ್ರಿಯವಾಗಿದೆ. ಇದು ಬೇಸಾಯ ಮಾಡತಕ್ಕಂಥ ಪ್ರದೇಶ ಹಾಗೂ ಉತ್ಪಾದನೆಯಲ್ಲಿ ಮಾವು, ಬಾಳೆ ಹಾಗೂ ನಿಂಬೆ ಗುಂಪಿನ ಹಣ್ಣಿನ ನಂತರದ 4ನೇ ಸ್ಥಾನವನ್ನು ಹೊಂದಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರುತ್ತೆ. ಸೀಬೆ ಹಣ್ಣಿನಲ್ಲಿ ಪೆಕ್ಟಿನ್ ಅಂಶವು ಅಧಿಕವಾಗಿರುವುದರಿಂದ ಸಂಸ್ಕರಿಸಿ ಜಾಮ್, ಜೆಲ್ಲಿ ಮತ್ತು ನೆಕ್ಟರ್ನಂತಹ ವಸ್ತುಗಳನ್ನು ತಯಾರಿಸ್ತಾರೆ. ಇದನ್ನ ಬೆಳೆಯತಕ್ಕಂಥ ರೈತ ಬಾಂಧವರು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಯಾವುದೇ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾಗಿರುತ್ತೆ. ಇದನ್ನ ಕಡಿಮೆ ಫಲವತ್ತತೆ ಇರತಕ್ಕಂಥ ಬಂಜರು ಭೂಮಿಯಲ್ಲೂ ಸಹ ಬೆಳೆಯಬಹುದು. ವಾರ್ಷಿಕ ಮಳೆಯ ಪ್ರಮಾಣ 1000ರಿಂದ 2000 ಮಿಲಿಮೀಟರ್ ಇದ್ದಲ್ಲಿ ಉತ್ತಮವಾಗಿ ಬೆಳೆಯಬಹುದು. ಹೆಚ್ಚು ಮಳೆ ಬೀಳತಕ್ಕಂಥ ಮಲೆನಾಡು ಪ್ರದೇಶವು ಈ ಬೆಳೆಗೆ ಅಷ್ಟು ಸೂಕ್ತವಲ್ಲ. ಒಣ ಪ್ರದೇಶದಲ್ಲಿ ಈ ಬೆಳೆಯನ್ನ ಚೆನ್ನಾಗಿ ಬೆಳೆಯಬಹುದಾಗಿರುತ್ತೆ. ಇದಕ್ಕೆ ಉಷ್ಣಾಂಶವು 23ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಉತ್ತಮವಾಗಿರುತ್ತೆ. ಸೀಬೆನಲ್ಲಿ ಅಲಹಾಬಾದ್ ಸಫೇದ, ಸರ್ದಾರ, ನವಲೂರು ತಳಿಗಳನ್ನ ಕಾಣಬಹುದಾಗಿರುತ್ತೆ. ಇದರಲ್ಲಿ ಅಲಹಾಬಾದ್ ಸಫೇದ ಬಹಳ ಉತ್ತಮವಾಗಿರುತ್ತೆ. ಇನ್ನು ಸರ್ದಾರ ಅಂದ್ರೆ ಲಕ್ನೋ 49 ಅಂತಕ್ಕಂಥ ತಳಿ. ಈ ತಳಿಗಳು ಗಿಡ್ಡದಾಗಿ ಹರಡಿ ಬೆಳೆಯುತ್ತವೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೊಡುತ್ತವೆ. ಮತ್ತೊಂದು ಆರ್ಕಾ ಮೃದುಲ ಹೈಬ್ರಿಡ್ 1 ಅಂತ ಕರೀತೇವೆ. ಇದು ಸೀಡ್ಲೆಸ್ ಮತ್ತು ಅಲಹಾಬಾದ್ ಸಫೇದ್ ತಳಿಗಳಿಂದ ಪಡೆದಂತಹ ಸಂಕರಣ ತಳಿ. ಹಣ್ಣುಗಳಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿದ್ದು ಗುಣಮಟ್ಟ ಉತ್ತಮವಾಗಿರುತ್ತೆ. ಕೊಯ್ಲಿನ ನಂತರ ಹಣ್ಣು ಬೇಗ ಹಾಳಾಗೋದಿಲ್ಲ. ರೈತ ಬಾಂಧವರು ತಮಗೆ ಸೂಕ್ತವಾದಂತಹ ತಳಿಯನ್ನ ಆಯ್ಕೆ ಮಾಡಿಕೊಂಡು ಗಿಡಗಳನ್ನು ನೆಟ್ಟು ಹೆಚ್ಚಿನ ಇಳುವರಿಯನ್ನ ಪಡಿಬಹುದಾಗಿರುತ್ತೆ. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿವೆ. ಈ ಯೋಜನೆಗಳು ಭೂಮಿ ಸಿದ್ಧತೆ, ಬಿತ್ತನೆ ಬೀಜ ವಿತರಣೆ, ರಸಗೊಬ್ಬರ ವಿತರಣೆ, ನೀರಾವರಿ ಸೌಲಭ್ಯಗಳು, ಕೊಯ್ಲು ಮತ್ತು ಕೊಯ್ಲೇತರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗಳಿಗೆ ಪ್ರೋತ್ಸಾಹ ಧನ ಮತ್ತು ಸಹಾಯಧನವನ್ನು ಇಲಾಖೆಗಳು ನೀಡುತ್ತಾ ಕೃಷಿಗೆ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತಿವೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯೂ ಕೂಡ ಇದಕ್ಕೆ ಹೊರತಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರನ್ನು ಪ್ರೋತ್ಸಾಹಿಸಲು ಯೋಜನೆಗಳನ್ನು ಉತ್ತಮವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇಲ್ಲಿನ ರೈತರಿಗೆ ಕೃಷಿ ಇಲಾಖೆಯಿಂದ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರು ತಿಳಿಸಿದ್ದಾರೆ. ನಾನು ಡಾಕ್ಟರ್ ಎಂ ಕಿರಣ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು, ಶಿವಮೊಗ್ಗ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ನೀಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 7 ತಾಲೂಕುಗಳಲ್ಲಿ 40 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳು ಸಹಿತ ಕೃಷಿ ಅಧಿಕಾರಿಗಳಿದ್ದಾರೆ, ಸಹಾಯಕ ಕೃಷಿ ಅಧಿಕಾರಿಗಳಿದ್ದಾರೆ. ಇದರ ಜೊತೆಯಲ್ಲಿ ಆತ್ಮ ಯೋಜನೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಿದ್ದಾರೆ. ಹಾಗಾಗಿ ರೈತರಿಗೆ ಅವಶ್ಯಕತೆ ಇರುವಂಥ ತಾಂತ್ರಿಕ ಮಾಹಿತಿಯನ್ನು ಸಕಾಲದಲ್ಲಿ ನೀಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯೂ ಸಹಿತ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ತಾ ಇದ್ದೀವಿ. ಇಲಾಖೆಯಲ್ಲಿ ಬಹುಶಃ ಬೀಜದ ಜೊತೆಗೆ ಏನು ನಾವು ಬೆಳೆಯನ್ನು ಬೆಳಿತೀವಿ ಅದರಿಂದ ಮಾರುಕಟ್ಟೆ ಮತ್ತು ಪ್ರೊಸೆಸಿಂಗ್ ಸಂಸ್ಕರಣೆವರೆಗೂ ಸಹಿತ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ಕೃಷಿ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇದೆ. ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ರೈತರು ಏನು ತಮ್ಮ ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಬೇಕು, ಅದಕ್ಕೆ ಬೇಕಾದಂಥ ಭೂಮಿ ಸಿದ್ಧತಾ ಉಪಕರಣಗಳನ್ನು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ನಾವು ರೈತರಿಗೆ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಒಂದು ಸಲ ಒಂದು ಭೂಮಿಯ ಸಿದ್ಧತೆ ಆದ ನಂತರ ಭೂಮಿಗೆ ಸೇರಿಸಬೇಕಾದಂಥ ಏನು ಸಾವಯವ ಪದಾರ್ಥಗಳಿರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಅಥವಾ
ನಮ್ಮ ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಇವೆಲ್ಲವನ್ನೂ ಸಹಿತ ನಾವು ಕೃಷಿ ಇಲಾಖೆಯ ಮೂಲಕ ವಿವಿಧ ಯೋಜನೆಗಳಲ್ಲಿ ನಾವು ರೈತರಿಗೆ ಕೊಡ್ತಾಯಿದ್ವಿ. ಇದರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಅಕ್ಕಿ ಇರ್ಬೋದು, ಬೇಳೆಕಾಳು ಇರ್ಬೋದು ಅಥವಾ ಎಣ್ಣೆಕಾಳು ಇರ್ಬೋದು, ಇವೆಲ್ಲ ಕಾರ್ಯಕ್ರಮಗಳಲ್ಲೂ ಸಹಿತ ನಾವು ರೈತರಿಗೆ ವಿವಿಧ ಪರಿಕರಗಳನ್ನು ಸಕಾಲದಲ್ಲಿ ರೈತರಿಗೆ ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ರಾಷ್ಟ್ರೀಯ ಬೀಜ ನಿಗಮ ಮತ್ತು ರಾಜ್ಯ ಬೀಜ ನಿಗಮದ ವತಿಯಿಂದ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜಗಳನ್ನು ಪೂರೈಕೆ ಮಾಡುತ್ತಿದೆ. ಕೃಷಿಯಲ್ಲಿ ಅಭಿವೃದ್ಧಿಯಾಗುತ್ತಿರುವ ತಳಿ ಮತ್ತು ತಾಂತ್ರಿಕತೆಗಳು ರೈತರ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಸಾರ್ಥಕವಾಗುತ್ತದೆ. ಇಂತಹ ಕೆಲಸವನ್ನು ಕೃಷಿ ಇಲಾಖೆಯ ಅಧಿಕಾರಿಗಳು, ತಂತ್ರಜ್ಞರು, ವಿಜ್ಞಾನಿಗಳು ಮಾಡುತ್ತಾ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ರೈತರಿಗೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜವನ್ನು ರೈತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯ ಎಲ್ಲ ಕೇಂದ್ರಗಳಲ್ಲೂ ಸಹಿತ ನಾವು ಕೊಡ್ತಾ ಇದ್ದೀವಿ. ಬೀಜದ ಜೊತೆಗೆ ರೈತರು ಬೆಳೆದಂಥ ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಅವರಿಗೆ ತಾಂತ್ರಿಕ ಮಾಹಿತಿ, ಈಗ ನಾಟಿ ಮಾಡುವಂಥ ಸಂದರ್ಭದಲ್ಲಿ ನಾಟಿಗೆ ಬೇಕಾದಂಥ ಯಂತ್ರೋಪಕರಣವನ್ನು ಸಹಿತ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾಂತ್ರೀಕೃತ ನಾಟಿಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಾತ್ಯಕ್ಷಿಕೆಗಳನ್ನು ಸಹಿತ ತೆಗೆದುಕೊಳ್ತಾ ಇದ್ದೀವಿ. ಭತ್ತದ ಬೆಳೆಗಾರರು ಯಾಂತ್ರಿಕೃತ ನಾಟಿಯಿಂದ ನಾಟಿ ಮಾಡಲಿಕ್ಕೆ ಬೇಕಂತ ಒಂದು ಯಂತ್ರೋಪಕರಣವನ್ನು ಸಹಿತ ಇಲಾಖೆಯನ್ನು ಕೊಡ್ತಾ ಇದ್ದೀವಿ. ಇದರ ಪ್ರಯೋಜನವನ್ನು ರೈತ ಬಾಂಧವರು ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಹಾಗೂ ಸಹಾಯಕ ಕೃಷಿ ಕಚೇರಿಯನ್ನು ಭೇಟಿ ಮಾಡಿ ತಮ್ಮ ಅರ್ಜಿಯನ್ನು ಕೊಟ್ಟು ತಮಗೆ ಅವಶ್ಯಕತೆ ಇರುವಂಥ ಒಂದು ಯಂತ್ರೋಪಕರಣವನ್ನು ಅನುದಾನ ಲಭ್ಯತೆ ಮೇಲೆ ಪಡ್ಕೊಳ್ಬೋದಾಗಿದೆ. ಇದರ ಜೊತೆಯಲ್ಲಿ ಈ ನೀರಾವರಿ ಈಗ ಏನಾಗಿದೆ, ಸಾಕಷ್ಟು ಜನ ರೈತರುಗಳಿಗೆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನೀರನ್ನು ಹಾಯಿಸ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆನೂ ಸಹಿತ ನಾವು ಇಲಾಖೆಯನ್ನು ಮಾಡಿಕೊಟ್ಟಿದ್ದೀವಿ. ಡಿಸೈಲ್ ಪಂಪ್ ಸೆಟ್ಸ್ ಇರ್ಬೋದು ಹಾಗೂ ಮೈಕ್ರೋ ಇರಿಗೇಷನ್ ಸ್ಪ್ರಿಂಕ್ಲರ್ 90% ರಿಯಾಯಿತಿ ಬಂದವರಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಪ್ರಯೋಜನವನ್ನು ರೈತರು ಇಲಾಖೆಯನ್ನು ಸಂಪರ್ಕ ಮಾಡಿ ಅನುದಾನ ಲಭ್ಯತೆ, ಬಹುಶಃ ಮೈಕ್ರೋ ಇರಿಗೇಷನ್ಗೆ ಸಾಕಷ್ಟು ಅನುದಾನ ನಮ್ಮ ಜಿಲ್ಲೆಯಲ್ಲಿ ಕೃಷಿ ಬೆಳೆ ಬೆಳೆಯುವಂಥ ರೈತರಿಗೆ ಇದೆ, ಲಭ್ಯತೆ ಇದೆ, ಅದನ್ನು ಪಡ್ಕೊಳ್ಬೋದು. ಇದ್ರ ಜೊತೆಯಲ್ಲಿ ಹೊಸದಾಗಿ ಕೃಷಿ ಭಾಗ್ಯ ಯೋಜನೆ, ಇದು ಸಂದಿಗ್ಧ ಸ್ಥಿತಿಯಲ್ಲಿ ಮಳೆ ಕಡಿಮೆ ಆದ ಸಂದರ್ಭದಲ್ಲಿ ನೀರನ್ನು ಶೇಖರಣೆ ಮಾಡಿ ಯಾವಾಗ ನೀರಿನ ಅವಶ್ಯಕತೆ ಇದೆ ಆವಾಗ ಇದನ್ನು ಸಿಂಪಡಣೆ ಮಾಡಲಿಕ್ಕೆ ಅಥವಾ ಹಾಯಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ನಾವು ಕೃಷಿ ಹೊಂಡ ಇರ್ಬೋದು, ಅದಕ್ಕೆ ಬೇಕಂತ ಟಾರ್ಪುಲಿನ್ನು ಮತ್ತು ಫೆನ್ಸಿಂಗ್, ಬೇಲಿ ಹಾಗೂ ಡೀಸೆಲ್ ಪಂಪ್ ಸೆಟ್ಸ್ ಒಂದು ಪ್ಯಾಕೇಜ್ ಮಾಡಲ್ಲಿ ನಾವು ಇದನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ. 80% ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ನಾವು 90% ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ಒಂದು ಪ್ರಯೋಜನವನ್ನು ಎಲ್ಲ ರೈತ ಬಾಂಧವರು ಪಡ್ಕೊಳ್ತಾ ಇದ್ದಾರೆ, ಇನ್ನು ಮುಂದೆ ಪಡ್ಕೊಳ್ಬೇಕು. ತಮಗೆ ಅವಶ್ಯಕತೆ ಇದ್ದರೆ ಸ್ಥಳೀಯವಾಗಿ ನೀವು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ನಿಮಗೆಲ್ಲ ಒಂದು ಮಾಹಿತಿಯನ್ನು ಕೊಡ್ತಾರೆ. ಶಿವಮೊಗ್ಗ ಅರೆಮಲೆನಾಡು ಪ್ರದೇಶ, ಇಲ್ಲಿ ಭತ್ತವನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಭತ್ತದ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಇತ್ತೀಚೆಗೆ ಹೆಚ್ಚುತ್ತಿದೆ. ಇದಕ್ಕೆ ಪೂರಕವಾಗಿ ಕೃಷಿ ಇಲಾಖೆ ಯಾಂತ್ರೀಕೃತ ಭತ್ತದ ನಾಟಿಗೆ ಹೆಚ್ಚು ಒತ್ತು ನೀಡಿ ಪ್ರೋತ್ಸಾಹ ಧನ ನೀಡುತ್ತಿದೆ. ಈಗ ಅಗ್ರೋ ಪ್ರೊಸೆಸಿಂಗ್, ರೈತ ಬೆಳೆದಂಥ ಬೆಳೆಗಳಿಗೆ ಪ್ರೊಸೆಸ್ ಮಾಡಲಿಕ್ಕೆ ಬೇಕಂತ ಒಂದು ಯಂತ್ರೋಪಕರಣ ಸಹಿತ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ. ಮತ್ತು ಒಕ್ಕಣೆ ಮಾಡಲಿಕ್ಕೆ ಬೇಕಾದಂಥ ಒಂದು ಟಾರ್ಪಲಿನ್ ಸಹಿತ ಇಲಾಖೆಯನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸಸ್ಯ ಸಂರಕ್ಷಣಾ ಉಪಕರಣಗಳಿರ್ಬೋದು, ರೋಟೋವೇಟರ್ಸ್ ಇರ್ಬೋದು, ಮಿನಿ ಟ್ರ್ಯಾಕ್ಟರ್ಸ್ ಇರ್ಬೋದು, ಪವರ್ ಟಿಲ್ಲರ್ಸ್ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಇಲಾಖೆಯಿಂದ ರೈತರಿಗೋಸ್ಕರ ಕೊಡ್ತಾ ಇದ್ದೀವಿ. ಬಟ್ ಭಾಳ ಮೂಲ ಉದ್ದೇಶ ಏನಂದರೆ ಕೃಷಿ ಇಲಾಖೆಯದು ತಾಂತ್ರಿಕ ಮಾಹಿತಿಯನ್ನು ಕೊಡುವಂಥದ್ದು. ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಆದಂಥ ಒಂದು ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಇದೆ, ವಿಶ್ವವಿದ್ಯಾನಿಲಯ ಇದೆ. ಅಲ್ಲಿ ಸಾಕಷ್ಟು ನೂರಾರು ರೈತರು ಇದ್ದಾರೆ, ವಿಜ್ಞಾನಿಗಳಿದ್ದಾರೆ. ವಿಜ್ಞಾನಿಗಳು ರೈತರಿಗೋಸ್ಕರ ಸಾಕಷ್ಟು ತಾಂತ್ರಿಕ ಮಾಹಿತಿ ಕೊಡಲಿಕ್ಕೆ ಕಾದು ಕೂತಿದ್ದಾರೆ. ನಮ್ಮ ರೈತರು ನಾವು ಹೇಳ್ದಾಗೆ ಅವರನ್ನು ಭೇಟಿ ಮಾಡಬೇಕು, ಅವ್ರಿಗೆ ಬೇಕಂತ ತಾಂತ್ರಿಕ ಮಾಹಿತಿನ ಪಡ್ಕೊಳ್ಬೇಕು, ಸೌಲಭ್ಯನ ಪಡ್ಕೊಂಡು ಅದರಿಂದ ಹೆಚ್ಚು ಒಂದು ಇಳುವರಿ ಪಡಲಿಕ್ಕೆ ಸಾಕಷ್ಟು ಮಾಹಿತಿ ಇವತ್ತು ಎಲ್ಲ ಕಡೆಯೂ ಸಹಿತ ನಮ್ಮಲ್ಲಿ ಲಭ್ಯತೆ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಇವತ್ತು ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಸಹಿತ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಹೊಸ ತಳಿಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ. ಅವುಗಳನ್ನು ಸಹಿತ ರೈತರು ತಮ್ಮ ಹೊಲದಲ್ಲಿ ಪರಿಚಯ ಮಾಡಿ ಇನ್ನಿತರ ರೈತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ಬೀಜೋತ್ಪಾದನೆ,
ಈಗ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಕೊಡಬೇಕಾದ್ರೆ ಬೀಜೋತ್ಪಾದನೆ ಸಹಿತ ರೈತರು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ಬೀಜ ನಿಗಮ ಇದೆ, ರಾಜ್ಯ ಬೀಜ ನಿಗಮ ಇದೆ, ಅವರು ಸಹಿತ ಬೀಜೋತ್ಪಾದನೆ ಮಾಡುವಂಥ ರೈತರುಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸೌಲಭ್ಯಗಳನ್ನು ರೈತ ಬಾಂಧವರು ಕೇಳಿ ಪಡ್ಕೊಳ್ಬೇಕು. ಅದಕ್ಕೆ ಕೃಷಿ ಇಲಾಖೆ, ಕೃಷಿ ಸಂಬಂಧಿತ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ತೋಟಗಾರಿಕಾ ಮಹಾವಿದ್ಯಾಲಯ ಇರ್ಬೋದು, ಹಾಗೂ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಪಶು ಮಹಾವಿದ್ಯಾಲಯನೂ ಸಹಿತ ಇದೆ. ಸೊ ಎಲ್ಲ ಒಂದು ವ್ಯವಸ್ಥೆಯನ್ನು ಸಕಾಲದಲ್ಲಿ ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ತಾವು ಮುಂಚೂಣಿಯಲ್ಲಿದ್ದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಯವರು ರೈತ ಬಾಂಧವರಿಗೋಸ್ಕರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಕೃಷಿ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಿ ದೇಶದಲ್ಲಿ ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಯೋಜನೆಗಳನ್ನು ರೈತರಿಗಾಗಿ ತಂದಿದೆ. ರೈತರು ಇದರ ಪ್ರಯೋಜನ ಪಡೆದು ಕೃಷಿಯಲ್ಲಿ ತೊಡಗಿ ಆಹಾರೋತ್ಪಾದನೆ ಮಾಡಬಹುದಾಗಿದೆ. ಹವಾಮಾನ ವೈಪರೀತ್ಯ, ಅಕಾಲಿಕ ಮಳೆ, ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆ, ಆಹಾರ ಅಭದ್ರತೆಯಂತಹ ಸಂಕಷ್ಟಗಳನ್ನು ಪ್ರಸ್ತುತ ಎದುರಿಸುತ್ತಿರುವ ಕೃಷಿಕನಿಗೆ ಒಂದು ಪರಿಹಾರವು ಪ್ರಕೃತಿಯಲ್ಲಿದೆ. ಅದೆಂದರೆ ಸಮಗ್ರ ಕೃಷಿ. ಸಮಗ್ರ ಮತ್ತು ಸುಸ್ಥಿರ ಕೃಷಿ ಮಾದರಿಯು ಗ್ರಾಮೀಣ ಜೀವನೋಪಾಯವನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸುವುದು. ಸಮಗ್ರ ಕೃಷಿಯು ವಿವಿಧ ಕೃಷಿ ಪದ್ಧತಿಗಳಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯುವುದು ಹಾಗೂ ಉಪಕಸುಬುಗಳನ್ನು ಸಂಯೋಜಿಸುವ ಒಂದು ವ್ಯವಸ್ಥೆಯಾಗಿದ್ದು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಒಬ್ಬ ರೈತ ಒಂದೇ ಬೆಳೆ ಬೆಳೆದಾಗ ಅಪಾಯವಿರುತ್ತದೆ. ಆದರೆ ಸಮಗ್ರ ಕೃಷಿಯೊಂದಿಗೆ ಪ್ರತಿಯೊಂದು ಘಟಕವೂ ಇನ್ನೊಂದನ್ನು ಬೆಂಬಲಿಸುತ್ತದೆ. ಇಷ್ಟೆಲ್ಲ ಅನುಕೂಲವಿರುವ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ಶಿವಮೊಗ್ಗ ತಾಲೂಕಿನ ಗಾನೆಹಳ್ಳ ಹೊಸಹಳ್ಳಿಯ ರೈತ ಮಹೇಶ್ ಹೆಗ್ಡೆ. ಇವರು ತಮ್ಮ ಸಮಗ್ರ ಮತ್ತು ಸಾವಯವ ಕೃಷಿಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾವಿವತ್ತು ಶಿವಮೊಗ್ಗ ತಾಲೂಕಿನ ಗಾನೆಹಳ್ಳ ಹೊಸಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಪ್ರಗತಿಪರ ರೈತರಾಗಿರುವಂತಹ ಮಹೇಶ್ ಹೆಗಡೆ ಅವರು ಸಮಗ್ರ ಸಾವಯವ ಕೃಷಿಯ ಮೂಲಕ ಯಶಸ್ಸನ್ನ ಕಂಡಿದ್ದಾರೆ. ಬನ್ನಿ ಹಾಗಿದ್ರೆ ಅವರು ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ದಾರೆ, ಯಾವ ರೀತಿ ಬೆಳೆದಿದ್ದಾರೆ, ಜೊತೆಗೆ ಸಾವಯವ ಕೃಷಿ ಅವರ ಕೈ ಹಿಡಿದಿದ್ಯಾ, ಎಲ್ಲವನ್ನ ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಮಹೇಶ್ ಹೆಗಡೆ ಅಂತ. ನಾನು ಮೂಲತಃ ಕೃಷಿಕನ್ ಮಗ. ನಮ್ ತಂದೆ ಹೆಸರು ವೈಡಿ ಕೃಷ್ಣಪ್ಪ ಹೆಗಡೆ ಅಂತ. ಇಲ್ಲಿಂದ ಸುಮಾರು 100 ಕಿಲೋಮೀಟರ್ ಯಡೂರು ಅಂತ ಬರುತ್ತೆ, ಹೊಸನಗರ ತಾಲೂಕು. ನಾನು ಇರೋ ಜಾಗದ ಹೆಸರು ಈಗ ಗಾನೆಹಳ್ಳ ಅಂತ, ಹೊಸಹಳ್ಳಿ ಅಂಚೆ, ಶಿವಮೊಗ್ಗಕ್ಕೆ ಹೊಂದ್ಕೊಂಡಿರೋ ಜಾಗ. ಓಕೆ ಸರ್, ಯಾವಾಗಿಂದ ಕೃಷಿಯ ಬಗ್ಗೆ ಆಸಕ್ತಿ? ಎಷ್ಟು ಎಕರೆ ಜಮೀನಿದೆ ಮತ್ತೆ ಇಲ್ಲಿಂದಲೇ ಕೃಷಿಯನ್ನ ಆರಂಭ ಮಾಡಿದ್ದ ನೀವು, ಹೇಗೆ ಅಂತ? ನಾನು ಕೃಷಿನ ಅಂದ್ರೆ ನಾನು MA ಮಾಡಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ಒಂದ್ 2 ವರ್ಷ ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡಿದೆ. ನನಗೆ ಯಾಕೋ ಸರಿ ಬರ್ಲಿಲ್ಲ. ನನ್ನ ಕಾಲ ಮೇಲೆ ನಾನು ನಿಲ್ಬೇಕು ಅನ್ನೋದು ಒಂದು ಹಂಬಲ ಇತ್ತು ನನಗೆ. ಏನಾರು ಮಾಡ್ಬೇಕು ಜೀವನದಲ್ಲಿ ಅಂತ ಸ್ವಂತವಾಗಿ ನಾನು ಏನಾರು ಮಾಡ್ಬೇಕು ಅಂತಿದ್ದೆ. ಅದಕ್ಕೆ ತಕ್ಕನಾಗಿ ನಮ್ಮ ತಂದೆ ಈ ಜಾಗನ ಕೊಡಿಸಿದ್ರು 1989ರಲ್ಲಿ, ಸುಮಾರು 35 ವರ್ಷದ ಹಿಂದೆ. ಈ ಜಾಗ ಖಾಲಿ ಆಗಿತ್ತು. ಫಸ್ಟ್ 1 ವರ್ಷ ನಾನು ಈ ಜಾಗನ ಖಾಲಿ ಬಿಟ್ಕೊಂಡಿದ್ದನ್ನ ಆಲ್ಮೋಸ್ಟ್ ಲೆವೆಲ್ ಮಾಡ್ಕೊಂಡೆ, ನೀರಿನ ರಸಮಟ್ಟ ನೋಡ್ಕೊಂಡು. ನನಗೇನು ಅದ್ರ ಬಗ್ಗೆ ಅಷ್ಟು ಕೃಷಿ ಬಗ್ಗೆ ಐಡಿಯಾ ಇರ್ಲಿಲ್ಲ. ಬಟ್ ನಮ್ಮ ತಂದೆ ಮಾತ್ರ ಅವರು ಕೃಷಿ ಬಿಟ್ಟು ಬೇರೆ ಯಾವ ಉದ್ಯೋಗಗಳು ಅವ್ರಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಬೈ ಬ್ಲಡ್ ಅಲ್ಲೇ ನಮ್ಗೆ ಈ ಕೃಷಿ ಅನ್ನೋದು ಬಂದಿರೋದು. ಆಮೇಲೆ ಫಸ್ಟ್ ನಾನು ಬಂದಾಗ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಬರೀ ಭತ್ತ ಮತ್ತೆ ಕಬ್ಬು ಬೆಳೀತಾ ಇದ್ರು. ತುಂಗಭದ್ರಾ ಸಕ್ಕರೆ ಕಾರ್ಖಾನೆಯವರು ಅವಾಗ 14-16 ತಿಂಗಳಾದ್ರೂ ಕಬ್ಬು ತಗೊಂಡು ಹೋಗ್ತಿರ್ಲಿಲ್ಲ. ನಾನು ಸುಮಾರು ಒಂದು 6-7 ವರ್ಷ 8 ವರ್ಷ ನಾನು ಕಬ್ಬನ್ನು ಬೆಳೆದಿದ್ದೀನಿ, ಭತ್ತನೂ ಬೆಳೆದಿದ್ದೀನಿ. ಅವೆಲ್ಲದ್ರಲ್ಲೂ ನನಗೆ ಲಾಸ್ ಆಯಿತು. ಅಂದರೆ ಲಾಸ್ ಅಂದರೆ ನಷ್ಟ ಅನುಭವಿಸಿದೆ ನಾನು ಈ ಕೃಷಿಯಿಂದ. ಬಂಡವಾಳ ಸಹಿತ ಸಿಗ್ಲಿಲ್ಲ. ಅದು ಕೂಲಿಗೂ ನಮಗೂ ಅಥವಾ ನಮ್ಮ ಶ್ರಮಕ್ಕೂ. ಆಮೇಲೆ ನನಗೆ ಆ ತಡ್ಕಣ ಒಂಥರ ಕೆಪಾಸಿಟಿ ಸಹಿಸುವ ಶಕ್ತಿ ಇರಲಿಲ್ಲ. ನಾನು ಅಂದ್ರೆ ನಾನು
ಹೆಚ್ಚಾಗಿ ಆವಾಗ ಬರೇ ರಾಸಾಯನಿಕ ಅಂದ್ರೆ ಕೆಮಿಕಲ್ ಮೆನ್ಯೂರನ್ನು ಯೂಸ್ ಮಾಡ್ತಿದ್ದೆ, ಕಳೆನಾಶಕಗಳನ್ನು ಯೂಸ್ ಮಾಡ್ತಿದ್ದೆ. ಕಳೆನಾಶಕನ ನೀವು ನಂಬಲ್ಲ, ಭತ್ತದಲ್ಲಿ ಸಹಿತ ಯೂಸ್ ಮಾಡ್ತಿದ್ವಿ ಕಳೆ ಬರಬಾರ್ದು ಅಂತ. ಆಮೇಲೆ ಈ ಕಬ್ಬಿಗೆ ನಾನು ಸಿಕ್ಕಾಪಟ್ಟೆ ಬೆಂಕಿ ಹಾಕ್ತಿದ್ವಿ. ಆ ರೌದೆ ಅಂದ್ರೆ ಆ ವೇಸ್ಟ್ ಅಂತೀವಿ ನಾವು, ಅದು ಕೃಷಿ ತ್ಯಾಜ್ಯಕ್ಕೆ. ಅದರಿಂದ ನನ್ನ ತೋಟದಲ್ಲಿ ಎಲ್ಲೂ ಎರೆಹುಳ ಆಗ್ಲಿ ಜೇನು ಆಗ್ಲಿ ಯಾವುದು ಇರ್ತಿರ್ಲಿಲ್ಲ. ಅದೊಂಥರ ಭೂಮಿ ಬರ್ಡಾಯ್ತು. ಬಟ್ ನಾನು ಸ್ವಲ್ಪ ಅವಾಗ ನನಗೆ ಒಂಥರ, ನಾವು ಮೂಲತಃ ಅಡಿಕೆ ಬೆಳೆಗಾರರಾಗಿದ್ರಿಂದ, ಆಮೇಲೆ ಏನಾದ್ರು ಸ್ವಲ್ಪ ರೈತರು ಉಸಿರಾಡ್ತಿದಾರೆ ಅಂದ್ರೆ ಅಡಿಕೆ ಒಂದೇ ಮೂಲ ಬೆಳೆ, ಅದು ನನ್ನನ್ನು ಆಕರ್ಷಿಸಿತ್ತು. ನಾನು ಅಡಿಕೆ ಬೆಳೆದೆ. ಸುಮಾರು 16-17 ವರ್ಷ ಆದ ತಕ್ಷಣ ಹಿಡಿಮುಂಡಿಗೆ ಅಥವಾ ತುಂಡೆ ರೋಗದಿಂದ ನಂದು ಸಂಪೂರ್ಣ ಅಡಿಕೆ ತೋಟ ಸರ್ವನಾಶ ಆಯ್ತು. ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಯ್ತು. ಬಟ್ ನಾನು ಏನ್ ಮಾಡ್ಬೇಕನ್ನೋದೇ ನನಗೆ ದಿಕ್ಕು ತೋಚದಂತಾದೆ. ಆಮೇಲೆ ನಾನು ಇದು ಏನಾಯ್ತು ನನಗೆ ಅಂತ ನನ್ನಲ್ಲಿ ನಾನೇ ಆತ್ಮವಿಮರ್ಶೆ ಮಾಡಿಕೊಂಡು, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ, ಅವಶ್ಯಕತೆಯೇ ಆವಿಷ್ಕಾರದ ಮೂಲ ಅನ್ನೋದಕ್ಕೆ ನಾನು ಆ ಮಂತ್ರನ ಇಲ್ಲಿ ಅಳವಡಿಸ್ಕೊಂಡೆ. ನಾನು ಅಡಿಕೆನ ಮತ್ತೆ ಮೂಲ ಬೆಳೆಯಾಗಿ ಇಟ್ಕೊಂಡು ನಾನು ಸಾಂಬಾರ ಪದಾರ್ಥಗಳಿಗೆ ಪ್ರತಿಯೊಂದು ಟ್ರೆಡಿಷನಲ್ ಏನು ಸಾಂಪ್ರದಾಯಿಕ ಏನು ಸಾಂಬಾರ ಪದಾರ್ಥಗಳು, ಏಲಕ್ಕಿ, ಜಾಯಿಕಾಯಿ, ಲವಂಗ, ಚಕ್ಕೆ, ಜಾಲ್ಚಿಮೆ ಮತ್ತೆ ಇದು ಅಂದ್ರೆ ಪ್ರತಿಯೊಂದು, ನೀವು ಹುಣಸೆ ಸಹಿತ ನಾನು ವೆರೈಟೀಸ್ ಬೆಳೆದಿದ್ದೀನಿ. ಇದ್ರ ಜೊತೆ ಜೇನು ಕೃಷಿ ಮಾಡ್ತೀನಿ, ಬಿದಿರು ಕೃಷಿ ಇದೆ. ನೀವು ಟೋಟಲ್ ಆಗಿ ಎಷ್ಟು ಎಕರೆ ಲ್ಯಾಂಡ್ ಇದೆ ಇಲ್ಲಿ? ಅದರಲ್ಲಿ ಏನೇನೆಲ್ಲ ಈಗ ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ ಏನೆಲ್ಲ ಬೆಳೆಗಳನ್ನ ಪ್ರಮುಖವಾಗಿ ಬೆಳೆದಿದ್ದೀರಿ? ನಾನು ಮೂಲತಃ ನಂದು ಮೂಲ ಬೆಳೆ ಅಡಿಕೆ, ಅದ್ರ ಜೊತೆಗೆ ಸಬ್ಸ್ಟಿಟ್ಯೂಟ್ ಅಂದ್ರೆ ಅದಕ್ಕೆ ಅಂತರ ಬೆಳೆಯಾಗಿ ನಾನು ಕೋಕೋ ಬೆಳ್ಕೊಂಡಿದ್ದೀನಿ, ಕಾಳ್ಮೆಣ್ಸ್ ಬೆಳೆದಿದ್ದೀನಿ, ಏಲಕ್ಕಿ ಬೆಳೆದಿದ್ದೀನಿ, ಜಾಯಿಕಾಯಿ ಬೆಳೆದಿದ್ದೀನಿ. ಇವನ್ ಇಂಗ್ಲಿಷ್ ಸಹಿತ ನನ್ನ ಹತ್ರ ಸಿಗುತ್ತೆ. ಚಕ್ಕೆ ಲವಂಗ ಸಹಿತ ಇದೆ ನನ್ನ ಹತ್ರ. ಆಮೇಲೆ ಪ್ರಮುಖ ಸಾಂಬಾರ ಪದಾರ್ಥಗಳು ಏನಿದೆ ಅದೆಲ್ಲವನ್ನ ಕೂಡ ನಿಮ್ ತೋಟದಲ್ಲಿ ಬೆಳೆಸಿದ್ದೀರಿ. 90% ನನ್ನ ಹತ್ರ ಅದ್ರ ಚಿಲ್ಡ್ರೆ ನಾನೇನದನ್ನ ಹೋಲ್ಸೇಲ್ ಇದ್ರು ಆಯಾ ವಾರಕ್ಕೆ ಆಯಾ ದಿನದ ಖರ್ಚಿಗೆ ನನ್ನ ತೋಟದೊಳಗೆ ನೀವು ಎಂಟ್ರ್ ಆದ್ರೆ ಬೆಳಗ್ಗೆ 2,500 ರೂಪಾಯಿ ನನಗೆ ಮಿನಿಮಮ್ ಸಿಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಆಗ್ಬೋದು. ಈಗ ಉದಾಹರಣೆಗೆ ಒಂದು 200 ಎಳ್ನೀರು ಹೋಯ್ತಂದ್ರೆ 6,000 ರೂಪಾಯಿ ಸಿಗುತ್ತೆ ನನಗೆ. ತೆಂಗಿನ ಮರಗಳಿದಾವೆ, 400-500 ತೆಂಗಿನ ಮರ ಇದೆ. ಮೇಜರ್ ಆಗಿ ನನ್ನ ಜೀವ ಹಿಡ್ಕೊಂಡಿದೆ ತೆಂಗು ನನಗೆ ಒನ್ ಟೈಮ್ ಅಲ್ಲಿ. ಈಗ ರೇಟ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಎಲ್ಲಾ ಬೆಳೆಗಳು ಇದಾವೆ. ಬಟ್ ಯಾವ್ದಕ್ ರೇಟ್ ಆಗುತ್ತೆ ನಾನು ಅದನ್ನ ಅದ್ರ ಜೀವ ಮಾತ್ರ ಹಿಡ್ಕೊಂಡಿರ್ತೀನಿ. ನಾನು ರೇಟ್ ಆದಾಗ ಅದನ್ನ ಇಂಪ್ರೂವ್ ಮಾಡ್ಕೊಂತೀನಿ. ಸರ್, ಸಾವಯವ ಕೃಷಿ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅದರಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೆದಿದ್ದೀರಿ, ಜೊತೆಗೆ ಸಾವಯವ ಕೃಷಿಗೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ ಅಂತ? ನಾನು ಸಾವಯವ ಕೃಷಿಗೆ ಯಾಕೆ ಹೋದೆ ಅಂತ ಅವಾಗ್ಲೇ ಹೇಳಿದ್ದೀನಿ. ಆಮೇಲೆ ನನ್ನ ಕೃಷಿ ಹಳಿ ತಪ್ಪಿತ್ತು, ಯಾಕೆಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಜಾಸ್ತಿ, ಕೆಮಿಕಲ್ ಮತ್ತೆ ಪೆಸ್ಟಿಸೈಡ್ ಜಾಸ್ತಿ, ಕ್ರಿಮಿನಾಶಕ ಅದನ್ನ ಜಾಸ್ತಿ ಯೂಸ್ ಮಾಡಿದ್ರಿಂದ ನನ್ನ ಭೂಮಿ ಬರಡಾಗಿತ್ತು. ಇಲ್ಲಿ ಎರೆಹುಳ ಆಗ್ಲಿ ಜೇನಾಗ್ಲಿ ಯಾವ್ದು ನನ್ನ ತೋಟದಲ್ಲಿ ನೀವು ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ಈಗ ನೀವು ಎಲ್ಲಿ ನೋಡ್ರು ನನ್ನ ತೋಟದಲ್ಲಿ ಎರೆಹುಳ ಕಣ್ಣಿಗೆ ಕಾಣ್ತಾ ಇದೆ. ಆಮೇಲೆ ಅದಕ್ಕೆ ಮೇಜರ್ ಜೀವಾಮೃತ ಅಂದ್ರೆ 200 ಲೀಟರ್ ನೀರಿಗೆ ಏನದು ಬ್ಯಾರಲ್ಗೆ 200 ಲೀಟರ್ ಬ್ಯಾರಲ್ಗೆ ಒಂದು 10 kg ಸಗಣಿ ಹಾಕ್ತೀನಿ, ಅದಕ್ಕೆ ಒಂದು 10 kg ಗಂಜಲ ಹಾಕ್ತೀನಿ. ನಾವ್ ಎಷ್ಟು ಬೇಕಾದ್ರೆ ಜಾಸ್ತಿ ಮಾಡ್ಕೊಂತೀವಿ, ಸುಮ್ಮನೆ 10 ಲೀಟರ್ 20 ಲೀಟರ್ ನಾನು ಅದನ್ನ ಡೈಲ್ಯೂಟ್ ಮಾಡ್ಕೊಂತ ಹೋಗೋದ್ರ ಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನ ತೋಟಕ್ಕೆ ಏನ್ ಯೂಸ್ ಬೇಕು ಅದೆಲ್ಲ ನೀವೇ ತಯಾರು ಮಾಡ್ಕೊಂತೀನಿ. ಆಮೇಲೆ ಅದಲ್ದೇನೆ ಇದು ಜೀವಾಮೃತ ಆದ್ರೆ ಇದು ಬಯೋಡೈಜೆಸ್ಟರ್ ಅಂತ. ಇದನ್ನ ನಾವು ಬಯೋಡೈಜೆಸ್ಟರ್ ಅಂದ್ರೆ ನಂಗೆ ಧಾರವಾಡ ಯೂನಿವರ್ಸಿಟಿ ಎಲ್ಲ ಕಡೆನೂ ಸಿಗುತ್ತೆ ಅದು. ಆ ಡಬ್ಬ ಅಂತಂದು ಹಾಕಿ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ರು ಸರಿ. ಇನ್ನು ಬೇಕು ಅಂದ್ರೆ ದ್ವಿದಳ ಧಾನ್ಯದ ಯಾವ್ದಾರ ಪುಡಿ ಹಾಕಿದ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ನಂದು ಏನಾದ್ರು ಮೇಜರ್ ನನ್ನ ಈ ಕೃಷಿ ಸೀಕ್ರೆಟ್ ಇದು. ಯಾಕಂದ್ರೆ ಇದು ಪ್ಲಸ್ ಎರೆಹುಳ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ. ಯಥೇಚ್ಛವಾಗಿ ಎರೆಹುಳನ್ನು ಯೂಸ್ ಮಾಡ್ತೀನಿ, ಕೃಷಿ ತ್ಯಾಜ್ಯಗಳನ್ನು ಯೂಸ್ ಮಾಡ್ತೀನಿ. ಅಂದ್ರೆ ವೇಸ್ಟ್ ಯಾವುದನ್ನು ಅದನ್ನೇ ವಾಪಸ್ ಅದಕ್ಕೆ ಯೂಸ್ ಮಾಡ್ತೀನಿ. ನಾನೇನಿದ್ರು ಅಡಿಕೆ ಗೊನೆ ತೆಂಗಿನಕಾಯಿ ಇದೇನೋ ಫಲಗಳನ್ನು ತರ್ತೀನಿ ಬಿಟ್ರೆ ಈ ತೋಟದಿಂದ ಇಲ್ಲಿರೋದು ಏನು ಐಟಮ್ನು ನಾನು ಮನೆಗೆ ಉರುವಲ್ ಸಹಿತ ಇಲ್ಲಿಗೆ ತಗೊಳಲ್ಲ, ನಾನು ಹೊರಗಡೆಯಿಂದ ತರ್ಸ್ಕೊಂತೀನಿ. ಸರ್, ಇವೆಲ್ಲ ಬಳಕೆ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತಾ, ಆದಾಯ ಇದೆಯಾ? ನಾನು ನೋಡಿ ಎಲ್ಲರೂ ಈ ಜೇನುತುಪ್ಪ ಅಂತ, ನಾನು ಜೇನುತುಪ್ಪದ ಬಗ್ಗೆ ನಾನು ಹೆಚ್ಚಿಗೆ ಅದಕ್ಕೆ ಒತ್ತು ಕೊಡಲ್ಲ. ಯಾಕಂದ್ರೆ ನನಗೆ ಅದು ಪಾಲಿನೇಷನ್, ಅದಕ್ಕೆ ಪರಾಗಸ್ಪರ್ಶಕ್ಕೆ ಅದು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡುತ್ತೆ. ಈಗ ನಾನೆಲ್ಲ ಜಾಸ್ತಿ ಕೆಮಿಕಲ್ ಅಥವಾ ಪೆಸ್ಟಿಸೈಡ್ ಅಥವಾ ಇನ್ಯಾವ್ದಾದ್ರು ನಾನು ಯೂಸ್ ಮಾಡಿದ್ರೆ ನನ್ನ ಈ ಬೌಂಡ್ರಿಲೇ ಇರಲ್ಲ. ಅದು ಮಿನಿಮಮ್ 3-4 ಕಿಲೋಮೀಟರ್ ವರೆಗೂ ಹೋಗಿ ಅದು ಮಕರಂದ ತರುತ್ತೆ ಜೇನು. ಆಮೇಲೆ ಬರೇ ನಮ್ ರೈತರಲ್ಲಿ ಒಂದ್ ಕಾನ್ಸೆಪ್ಟ್ ಇದೆ, ಬರೇ ಜೇನುತುಪ್ಪ ಅಂತಾರೆ. ನನ್ನ ಜಾಗದಲ್ಲಿ ನೀವು ನೋಡ್ಬೋದು ಹೆಜ್ಜೇನು, ಕೋಲ್ ಜೇನು,
ಆಮೇಲೆ ಸ್ಟಿಂಗ್ಲೆಸ್ ಜೇನ್ ಅಂತ, ಅದಕ್ಕೆ ನಸ್ರಿ ಅಂತೀವಿ, ಮಿಶ್ರಿ ಅಂತಾರೆ. ಆಮೇಲೆ ತುಡುವೆ ಜೇನಿದೆ, ಪೆಟ್ಟಿಗೆನಲ್ಲೂ ಇದನ್ನಂತೂ ನ್ಯಾಚುರಲ್ ಆಗಿ ನೀವು ಸಾಕೋ ಜೇನಿನ ಹೊರತುಪಡಿಸಿ ಬೇರೆ ಜೇನುಗಳು ತಾವಾಗೇ ಗೂಡು ಕಟ್ತಿದೆ. ಅವಾಗೇ ಬಂದು ಗೂಡು ಕಟ್ಟುತ್ತೆ. ಹಿಂದೆ ನಾನು ಬೆಂಕಿ ಹಾಕಿ ಅಥವಾ ಕೆಮಿಕಲ್ ಯೂಸ್ ಮಾಡುವಾಗ ಅವು ಯಾವುದು ನನ್ನ ಈ ಜಮೀನಲ್ಲಿ ಎಲ್ಲೂ ಒಂದು ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ನಿಮ್ಗೆ ಈಗ ಇಲ್ಲೇ ಒಂದು 10 ಕಡೆ ತೋರಿಸ್ತೀನಿ ನಾನು. ಸರ್, ಲಾಭಕ್ಕೋಸ್ಕರ ಕೃಷಿಯನ್ನ ಮಾಡುವಂತಹ ಯುವ ರೈತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಲಾಭಕ್ಕೋಸ್ಕರ ಕೃಷಿ ಮಾಡ್ಬೇಕಾ ಅಥವಾ ಕೃಷಿಯನ್ನ ಪ್ರೀತಿಯಿಂದ ಅಪ್ಕೊಂಡ್ರೆ ಲಾಭ ಸಿಗತ್ತಾ? ಪ್ರೀತಿ ಅಂದ್ರೆ ನಾವು ಮಾಡೋ ಕಾಯಕದಲ್ಲಿ ಶ್ರದ್ಧೆ, ಭಕ್ತಿ ಮತ್ತೆ ಅದ್ರಲ್ಲಿ ದೇವ್ರನ್ನ ಕಾಣ್ಬೇಕು ಬಿಟ್ರೆ ಇನ್ಸ್ಟೆಂಟ್ ಆಗಿ ನಾಳೆನೆ ನನಗೆ ಇನ್ಕಮ್ ಬರ್ಬೇಕು ಅಂದ್ರೆ ಆ ಉದ್ಯೋಗ ಅಲ್ಲ ಇದು. 10 ರೂಪಾಯಿ ಪೆನ್ ತಗೊಂಡು ಹೋಗಿ ಏನೋ ಬರೆದು ತಿಂಗಳಲ್ಲಿ ಸಂಬಳ ಎಣಿಸೋ ಉದ್ಯೋಗ ಅಲ್ಲ ಇದು. ಸುಮಾರು ಈಗ ನೋಡಿ, ನಾನು 30 ವರ್ಷದ ಮೇಲೆ ನನಗೆ ಅದ್ರ ಫಲ ಸಿಗ್ತಿದೆ ಬಿಟ್ರೆ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಸಿಗಲ್ಲ. ಬಟ್ ಯುವಕರು ಈಗಿನ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಒಂಥರ ಶಾರ್ಟ್ ಕಟ್ ಅಲ್ಲಿ ಹೋಗಿ ದುಡ್ಡು ಮಾಡ್ಬೇಕು ಅನ್ನೋ ಮನೋಭಾವದಲ್ಲಿ ಬೇಗ ಇನ್ಕಮ್ ಬರ್ಬೇಕು. ಅವ್ರಿಗೆ ತಾಳ್ಮೆನೆ ಇಲ್ಲ. ನಾನು ಹೇಳ್ಬಾರ್ದು ಇದನ್ನ, ಬಟ್ ಹೇಳ್ತಿದ್ದೀನಿ. ಬಟ್ ಇದೊಂದು ತಪಸ್ಸಿದು. ಇದ್ರೊಳಗಡೆ ಲಾಸು, ಲಾಭ, ನಷ್ಟ ಪ್ರತಿಯೊಂದು ಲಾಸ್ಟಿಗೆ ಒಂಥರ ಈ ಫಿಲ್ಮ್ ಇದ್ದಂಗೆ ಗೆಲುವಾಗೋದು ಅಂತಿಮ ಹಂತದಲ್ಲಿ ಮಾತ್ರ. ನೀವು ಇದನ್ನ 8 ವರ್ಷ ಕಾಯ್ಬೇಕು ಅಡಿಕೆ ಮರ ನೆಟ್ಕೊಂಡು. ಅಂದ್ರೆ ಈಗ ಸಾವಯವ ಕೃಷಿ ಅಂತ ಅಂದ್ರೆ ಲಾಭಕ್ಕೋಸ್ಕರ ಬೆಳಿಬಹುದಾ? ಜಾಸ್ತಿ ವರ್ಷ ಟೈಮ್ ಬೇಕಾದಕ್ಕೆ ಅಲ್ಲ. ನಿಮ್ಗೆ ಆರೋಗ್ಯವಾಗಿದ್ರೆ ಯಾವತ್ತಾರು ಒಂದಿನ ಫಲ ಕೊಟ್ಟೇ ಕೊಡುತ್ತೆ. ನೀವು ಕೆಮಿಕಲ್ ಹಾಕಿ ಅದನ್ನೊಂಥರ ಈ ಸೂಬ್ರ ಅಂತೀವಿ ಕನ್ನಡದಲ್ಲಿ, ಅದಕ್ಕೊಂಥರ ಈಗ ಅದೇನೋ ಒಂಥರ ಈಗ AC ರೂಮಲ್ಲಿ ಇದ್ದವ್ರು ತಂದು ತೋಟದಲ್ಲಿ ಬಿಟ್ರೆ ಅರ್ಧ ಗಂಟೆಯಲ್ಲಿ ಇರ್ಲಿಕ್ಕಾಗಲ್ಲ. ಯಾಕಂದ್ರೆ ಸೊಳ್ಳೆ ಕಾಟ, ಇಂಬಳದ ಕಾಟ, ಅದೇ ತೆಗಿಣೆ ಕಾಟ ಎಲ್ಲದೂ ಇದೆ ಇಲ್ಲಿ. ಅವನ್ನೆಲ್ಲ ಸಹಿಸ್ಕೊಂಡು ಲಾಸ್ಟಿಗೆ ದೇವ್ರು ಕಂಡ್ಬಿಡ್ತಾನೆ ಅಂತ ನನ್ನ ಓನ್ ಅಭಿಪ್ರಾಯ. ಈಗ ಕೆಲಸ ಮಾಡ್ಬೇಕು ಅಂತ ಅಂದಾಗ ಆಳುಗಳು ಬೇಕೇ ಬೇಕಾಗತ್ತೆ, ಜನಸಾಮರ್ಥ್ಯ ಬೇಕಾಗಿರುತ್ತೆ. ಆದ್ರೆ ಈಗ ಕಡಿಮೆ ಆಗ್ತಿರೋದ್ರಿಂದ ತಂತ್ರಜ್ಞಾನಗಳ ಬಳಕೆ ಜಾಸ್ತಿ ಆಗ್ತದೆ. ನೀವ್ ಹೇಗ್ ಮಾಡ್ತಿದ್ದೀರಿ? ನಾನು ತಂತ್ರಜ್ಞಾನದ ಬಗ್ಗೆ ತೀರಾ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಯಾಕೆಂದ್ರೆ ನಾನು ಜಮೀನ್ ಮಾಡುವಾಗ್ಲೇನೆ ಅದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು, ನನಗೇನು ಗೊತ್ತಿಲ್ದ್ರು ನನ್ನ ತಂದೆ ನನಗೆ ಗಾಡ್ ಫಾದರ್, ಅವ್ರು ಹಿಂಗಿಂಗ್ ಮಾಡು ಹಿಂಗಿಂಗ್ ಜಸ್ಟ್ ಲೈಕ್ ಹ್ಯಾಂಡ್ ಪೋಸ್ಟ್ ಅವರು. ನಾನು ಎಲ್ಲಿ ನೀವು ನೋಡ್ತಿರಲ್ಲ, ಪ್ರತಿ ಒಂದು 10-15 ಗಿಡಕ್ಕೆ ಮಾತ್ರ ನಂದು ರಸ್ತೆಗಳಿಲ್ಲ. 10 ಗಿಡದವರೆಗೂ ನಾನು ವೆಹಿಕಲ್ ಎಲ್ಲಾ ಕಡೆ ಓಡಾಡಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತುಂತುರು ನೀರಾವರಿನ ಅಳವಡಿಸ್ಕೊಂಡಿದ್ದೀನಿ. ಸುಮ್ನೆ ಬಟನ್ ಒತ್ತಿದ್ರೆ ನಂದು 50 ಜೆಟ್ಗಳು ಹಾರುತ್ತೆ, ನೀರಿನ ಸ್ಪ್ರಿಂಕ್ಲರ್ಗಳು. ಹಾಗಾಗಿ ಹನಿ ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿಲ್ವಾ? ಹನಿ ನೀರಾವರಿ ಅಲ್ಲ, ತುಂತುರು ನೀರಾವರಿ. ಹನಿ ನೀರಾವರಿ ನಮ್ಗೆ ಅಡಿಕೆ ಇದಕ್ಕೆಲ್ಲ ನಮ್ಗೆ ಅಷ್ಟು ಇದು ಅನ್ಸಲ್ಲ. ಅದು ಬ್ಲಾಕ್ ಆಗ್ತಾ ಇರುತ್ತೆ, ಅದ್ರಲ್ಲಿ ಡೈಲಿ ಸಮಸ್ಯೆ ಇರುತ್ತೆ. ಇದು ಎಲ್ಲಿ ಜೆಟ್ ಹೊಡಿಯುತ್ತೆ ಎಲ್ಲಿ ಹೊಡಿಯಲ್ಲ ಗೊತ್ತಾಗುತ್ತೆ ನಮ್ಗೆ. ಇಮಿಡಿಯೇಟ್ ಕಣ್ಣಿಗೆ ಕಾಣುತ್ತೆ, ಇಮಿಡಿಯೇಟ್ ಅದೊಂಚು ಕ್ಲೀನ್ ಮಾಡಿ ಹಾಕೊಂಡ್ರೆ ಮುಗಿದೋಯ್ತು. ಓಕೆ ಸರ್, ಈಗ ರೈತರಿಗೆ, ಬೇರೆ ರೈತರಿಗೆ ಯಾವ ರೀತಿ ಮಾದರಿ ಆಗೋದಕ್ಕೆ ಬಯಸ್ತೀರಿ? ಏನ್ ಕಿವಿ ಮಾತನ್ನ ಹೇಳ್ತೀರಿ ಅಂತ? ನಾನು ಹೇಳೋದು, ಯುವಕರು ಇನ್ನು ಹೆಚ್ಚೆಚ್ಚಾಗಿ ಕೃಷಿ ಕಡೆ ಇದು ಮಾಡಬೇಕು. ಸರ್ಕಾರಗಳು ಕೃಷಿ ಬಗ್ಗೆ ಜಾಸ್ತಿ ಕೃಷಿಕರಿಗೆ ಒಲವು ಕೊಡಬೇಕು. ಅದು ಆಮೇಲೆ ನಮ್ಗೇನೋ ಈಗ ಬರೀ ಸಬ್ಸಿಡಿ ಕೊಟ್ಟ ತಕ್ಷಣ ಕೃಷಿಕ ಉದ್ಧಾರ ಆಗ್ತಾನೆ ಅಂತ ನಾನು ಇವತ್ತಿಗೂ ಯಾವ್ದೋ ಒಂದು ಆಟೋಮೆಟಿಕ್ ಆಗಿ ಯಾವ್ದೋ 1-2 ಸಬ್ಸಿಡಿಗಳು ಬರ್ತಿದೆ ಬಿಟ್ರೆ, PM ಯಾವ್ದೋ ಹಣ ಬರುತ್ತೆ ಬಿಟ್ರೆ ನಾನು ಎಲ್ಲೂ ಹೋಗಿ ಕೈ ಚಾಚಿಲ್ಲ, ಸಬ್ಸಿಡಿ ತಗೊಳ್ಳೋ ಪ್ರಯತ್ನ ಮಾಡಿಲ್ಲ. ನಾನು ಯಾವ್ದು, ನೀವು ಎಲ್ಲಿ ಬೇಕಾದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡಿ ಎಲ್ಲಿ ಬೇಕಾದ್ರೆ ಅದನ್ನ ನೀವು ಪರೀಕ್ಷೆ ಮಾಡ್ಬೋದು. ಬಟ್ ನಾನು ಹೇಳೋದೇನು, ಯುವಕರು ಇದು ಅಲ್ಲೆಲ್ಲೋ ಹೋಗಿ ಮನೆಯಲ್ಲಿ 50,000 ರೂಪಾಯಿ ತಿಂಗಳಿಗೆ ಇನ್ಕಮ್ ಇರೋನು ಅಲ್ಲೆಲ್ಲೋ ಹೋಗ್ಕೊಂಡು ಯಾವ್ದೋ ಒಂದು 30,000 ರೂಪಾಯಿ 20,000 ರೂಪಾಯಿ ಸಿಟಿ ಲೈಫಿಗೆ ಅಡಿಕ್ಟ್ ಆಗಿ ಅಲ್ಲಿ ಜೀವನ ಮಾಡೋದ್ಕಿಂತ ಇದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಸ್ವಾಭಿಮಾನದಿಂದ ಬದುಕೋದು ಭಾರಿ ಒಳ್ಳೇದು ಅಂತ ನಾನು ಯುವಕರು ಇದಕ್ಕೆ ಇನ್ನೂ ಹೆಚ್ಚೆಚ್ಚು ಈಗಿನ ಟೆಕ್ನಾಲಜಿನ ಅವ್ರು ಯೂಸ್ ಮಾಡ್ಬೇಕು. ಯಾಕಂದ್ರೆ ನಮ್ಗೀಗೆಲ್ಲ ನಾವು 60 ವರ್ಷ ದಾಟಿದವರು. ಹಾಗಾಗಿ ನನ್ನ ಯುವಕರಿಗೆ ಇದಕ್ಕೆ ಬರ್ಲಿ, ಸರ್ಕಾರಗಳು ಹೆಚ್ಚಾಗಿ ರೈತರ ಬಗ್ಗೆ ಇನ್ನೂ ಗಮನ ಕೊಡ್ಲಿ ಅಂತ ನನ್ನ ಆಶಯ. ಸರ್, ಕಡಿಮೆ ಜಮೀನಲ್ಲಿ ಸಮಗ್ರವಾಗಿ ಅದರಲ್ಲೂ ಕೂಡ ಸಾವಯವವಾಗಿ ಕೃಷಿ ಮಾಡಬಹುದಾ? ಯಶಸ್ಸನ್ನ ಕಾಣಬಹುದಾ? ನೀವು ಬಹು ಬೆಳೆ ಪದ್ಧತಿ, ನಾನೀಗ ಏನ್ ಮಾಡ್ಕೊಂಡಿದ್ದೀನಿ, ಏಕ ಬೆಳೆ ಪದ್ಧತಿನಲ್ಲಿ ನನಗೆ ಸಿಕ್ಕಾಪಟ್ಟೆ ನೋಡ್ದಲ್ಲ. ಈಗ ಏನೋ ಒಂಥರ ಅದ್ರೊಳಗಡೆ ನನಗೆ ಸಿಕ್ಕಾಪಟ್ಟೆ ಸಮಸ್ಯೆ ಸಿಕ್ಕಾಕೊಂಡಿದೆ. ನಾನು ಬಹು ಬೆಳೆ ಪದ್ಧತಿಗೆ ಹೋದ್ರ ಮೇಲೆ ನನ್ಗೆ ಹೇಳ್ದಲ್ಲ, ನಾನು ಪರ್ ಡೇ ಬೆಳಿಗ್ಗೆ ಎದ್ದೆ ಅಂದ್ರೆ 2,500 ರೂಪಾಯಿ ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಹೋಗ್ಬೋದು. ಉದಾಹರಣೆಗೆ ಒಂದು 200 ಎಳ್ನೀರು ಹೋಯ್ತು ಅಂದ್ರೆ ನಾನು ಸಿಟಿ ಪಕ್ಕದಲ್ಲಿರೋನು ಬಂದ್ ಕೊಡಿ ಅಂತ ಕೇಳ್ತಿರ್ತಾರೆ. ಬಿದಿರು ಇದೆ ನನ್ನ ಹತ್ರ, ಚಪ್ಪ ಅಂತ ಮಾಡ್ತೀವಿ, ಅದು ವಾರದಲ್ಲಿ 1-2 ಹೋಗುತ್ತೆ. ಮಿನಿಮಮ್ ನಂಗೆ ಅದು 2,500 ರೂಪಾಯಿ ಕೊಡ್ತಾರೆ. ನಾನು ಒಂದು ಬಿದಿರಿಂದು ಚಪ್ಪಕ್ಕೆ ಬಿದಿರು ಕೊಟ್ರೆ. ಅದೇ ರೀತಿ ಹುಣಸೆ ಇದೆ ನಂದು, ಎಲ್ಲ ಆಲ್ ಸೀಸನ್ ಅಲ್ಲಿ ನಾನು 365 ಡೇಸು ನನ್ನಲ್ಲಿ ಪ್ರತಿ ಒಂದು ಏನಾದ್ರು ಒಂದು ಕೆಲಸದ ಮೇಲೆ ನಾನು ಬ್ಯುಸಿ ಆಗಿರ್ತೀನಿ. ನನ್ನ ಹತ್ರ ದೇಶೀಯ ಮತ್ತೆ ವಿದೇಶಿ ಎಲ್ಲಾ ತಳಿಗಳು ಆಲ್ಮೋಸ್ಟ್. ನನ್ಗೊಂದು ಹಾಬಿ, ನಾನು ಯಾವ್ದಾದ್ರು ಒಂದು ಹೊಸ ಊರಿಗೆ ಹೋದಾಗ ಅಲ್ಲಿ ನರ್ಸರಿನಲ್ಲಿ ಒಂದು ಗಿಡ ತಂದು ನೆಡೋದು.
ಒಂದ್ ಸಾವಾದ್ರೂ ಒಂದ್ ಗಿಡ ನೆಡ್ತೀನಿ ಅವ್ರ ನೆನಪಲ್ಲಿ. ಒಂದೊಂದ್ ಮಗು ಹುಟ್ಟಿದ್ರು ನನ್ನೇನಾದ್ರು ಆ ಫಂಕ್ಷನ್ಗೆ ಅಟೆಂಡ್ ಆದೆ ಅಂದ್ರೆ ನಾನೆಲ್ಲ ಒಂದ್ ಗಿಡ ತಂದು ಹುಡುಕಿ ಅದನ್ನ ನಾನು ನೆಡೋದು, ಅದನ್ನ ನನ್ನ ಹಾಬಿ ಮೊದ್ಲಿಂದ. ಹಾಗಾಗಿ ನೀವು ನನ್ನ ಹತ್ರ ಬಟರ್ ಫ್ರೂಟ್ ಇಂದ ಹಿಡಿದು ಜಾಕ್ ಫ್ರೂಟ್ಗಳು ವೆರೈಟೀಸ್ ಇದೆ ನನ್ನ ಹತ್ರ. ಹಲಸಿನ ಹಣ್ಣಿನ ಗಿಡ, ಆಮೇಲೆ ಸೇಬು ಗಿಡ ಇದೆ, ಲಿಂಬು ಗಿಡ ಇದೆ, ಆಫ್ರಿಕನ್ ಲಿಂಬು ಇದೆ ನನ್ನ ಹತ್ರ, ವೆರೈಟೀಸ್ ಇದೆ ಅದ್ರೊಳಗೇನೆ. ಆಮೇಲೆ ಮಲೆನಾಡಿನ ಕಂಚಿ ಜಾಯ ಇದು ಅಂತ ಅಂದ್ರೆ ದೊಡ್ಲಿ ಅಂತೀವಿ ನಾವು, ಅಮಟೆ ಗಿಡ ಸಹಿತ ನಾನು ಹಾಕೊಂಡಿದ್ದೀನಿ. ಸ್ವಲ್ಪ ನನಗೆ ಟ್ರೆಡಿಷನಲ್ ಕ್ರಾಪ್ ಬಗ್ಗೆ ಭಾರಿ ಒಲವು. ಸಾಂಪ್ರದಾಯಿಕ ಸಾಂಬಾರ್ ಪದಾರ್ಥಗಳಿಂದ ಹಿಡಿದು ಹಣ್ಣುಗಳಿಗೂ ಕೂಡ ಕಮರ್ಷಿಯಲ್ ಅಲ್ದಿದ್ರು ನಾನು ಒಂಥರ ಈಗ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀವು ಬೆಳಗ್ಗೆ ಬಂದಾಗ ನೀವು ನೋಡಿರ್ಬೋದು ನನ್ನ ಇದ್ರೊಳಗಡೆ ಪಕ್ಷಿಗಳು ಭಾರಿ ಇರುತ್ತೆ. ಪ್ಲಾಸ್ಟಿಕ್ ಪಕ್ಷಿಗಳನ್ನ ಆ ಸೌಂಡ್ ಕೇಳೋದು ಒಂದು ಖುಷಿ ಇರುತ್ತೆ ಮಲೆನಾಡಿಗರಾಗಿದ್ರಿಂದ. ಸರ್, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಗ್ರ ಹಾಗೆ ಸಾವಯವ ಕೃಷಿ ಬಗ್ಗೆ ನಾಡಿನ ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿದಿರಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತಮ್ಮ ಚಂದನ ವಾಹಿನಿಯವರಿಗೂ ಮತ್ತು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯವರಿಗೂ ನನ್ನಂಥ ಎಲೆಮರೆ ಕಾಯಿನ ಹುಡುಕಿ ಅಲ್ಲಿಂದ ಬಂದು ನನ್ನನ್ನು ಗುರುತಿಸಿದಕ್ಕೆ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ನಮ್ಮ ಇಂದಿನ ಕೃಷಿ ದರ್ಶನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ.